ಏನ್ ಮನೆ ಚೆನ್ನಾಗಿದ್ಯಾ? ಏನ್ ಮನೆ ಎಷ್ಟ್ ದಿನ ಆಯ್ತು ಮನೆ ನಿನ್ ನಾಡಿ ಚೆನ್ನಾಗಿದ್ಯಾ? ಅಯ್ಯೋ ನಮ್ ಕಂಪ್ನಿಲೆಲ್ಲ ಲೇ ಆಫ್ ಆಗ್ತಾ ಇದೆ ಮಾಮ. ಏನಕ್ ಮನೆ ಅಳ್ತಾ ಇದ್ಯಾ? ಏನಾಯ್ತು ಮನೆ? ಎಲ್ಲ ಮನೆ ಕಳಿಸ್ತಾರೆ ಮಾಮ. ಮನೆ ಅಯ್ಯೋ, ಸಮಾಧಾನ ಮಾಡ್ಕೊ ಐಟಿ ಮನೆ, ಏನ್ ಲೇ ಆಫ್ ಹೇಳ್ತಾ ಇದ್ಯಾ? ಸಾಕಾಗ್ಬಿಟ್ಟೈತೆ. ಅಯ್ಯೋ ಗೊಣ್ಣೆ ಸುಸ್ಕೊಂಡು ಅಳ್ತಾ ಇದೆಯಲ್ಲ ಮನೆ. ಗೊಣ್ಣೆನ ಎಳ್ಕೊ ಮನೆ, ಎಳ್ಕೊ. ನೂಡಲ್ಸ್ ತರ ಎಳ್ಕೊ ಮನೆ, ಹಿಂಗೆ ಎಳ್ಕೊ ಮನೆ. ಏನ್ ಮನೆ ಗಾಂಡು ತರ ಆಯ್ತಾ ಇದೆಯಲ್ಲ ಮನೆ. ಸಮಾಧಾನ ಮಾಡ್ಕೊ ಮನೆ, ಅಳ್ಬೇಡ. ನಿನ್ ಸಾಂಬಾರ್ ಸೌತೆಕಾಯಿ ಮಕ್ಕಕ್ ನನ್ ಗಿದಿಕ್ಕ ಸುಮ್ನಿರ್ ಮನೆ. ಏನ್ ಮನೆ ಇಷ್ಟಕ್ಕೆಲ್ಲ ಗೊಣ್ಣೆ ಸುಸ್ಕೊಂಡು ಅಳದ ಮನೆ. ಏನು ತಲೆ ಕೆಡ್ಸ್ಕೊಬೇಡ ಬಿಡು ಮನೆ. ನಾನು ನಿಂದೆಲ್ಲ ನೋಡಿದ್ದೀನಿ, ನಿಂದು ಗೊಣ್ಣೆನೂ ನೋಡಿದ್ದೀನಿ, ನಿಂದು ಎಲ್ಲಾನು ನೋಡಿದ್ದೀನಿ. ಯಾಕೆ ನಾಚ್ಕೊಂತೀಯ? ಪರವಾಗಿಲ್ಲ, ಓಪನ್ ಅಪ್ ಆಗಿ ಇವತ್ತು. ಅದೇನಾಗುತ್ತೆ ಆಗ್ಲಿ. ಏನಾಯ್ತು ಮನೆ? ಎಲ್ಲ ಕಡೆ ತೆಗೀತಾರೆ. ಲೇ ಆಫ್? ಏನ್ ಮನೆ ಲೇ ಆಫ್ಗೆಲ್ಲ ಹಿಂಗೆ ಮೀಟರ್ ಆಫ್ ಆಗ್ತಾ ಇದೆಯಲ್ಲ ಮನೆ. ಲೇ ಆಫ್ ಇಂದ ಯಾವತ್ತೂ ಮೀಟರ್ ಆಫ್ ಆಗಬೇಡ. RCB ಪ್ಲೇ ಆಫ್ ಹೋಗ್ತಾ ಇದೆ ಅನ್ಕೊಂಡು ಸ್ಮರ್ನ್ ಆಫ್ ತಗೊಂಡು ಟೇಕ್ ಆಫ್ ಆಗು ಮನೆ ಜೀವನದಲ್ಲಿ. ಅದನ್ನೆಲ್ಲ ಬಿಟ್ಬಿಟ್ಟು ಹಿಂಗೆ ಸ್ವಲ್ಪ ಚಾಲೆಂಜ್ ಬರಕಿಲ್ಲ, ಬ್ಯಾಕ್ ಆಫ್ ಆಗ್ತಾ ಇದೆಯಲ್ಲ ಮನೆ. ಹಿಂಗ್ ಬ್ಯಾಕ್ ಆಫ್ ಆಗ್ಬಿಟ್ರೆ ಇಡೀ ಜೀವನನೇ ನಿನಗೆ ಫಕ್ ಆಫ್ ಅನ್ಬಿಡುತ್ತೆ ಮನೆ. ಆ ಮನೆ ನಾನು ನೀನು ಸೇರ್ಕೊಂಡಿಬ್ರು ಫೇಸ್ ಆಫ್ ಮಾಡೋಣ. ನೋಡ್ದ ಮನೆ ಈ IT ಬೀಟ್ ಇದು ಕಿತ್ತೋಗಿರೋ ಬ್ಯೂಟಿಗಳ್ನ. ಮೊನ್ನೆ TCS ಅಲ್ಲಿ ಎಷ್ಟೋ ಸಾವಿರ ಜನಗಳಿಗೆ ಮನೆಗೆ ಹೋಗು ಅಂದ್ಬಿಟ್ಟವ್ರ ಮನೆ. ಇಂಟೆಲ್ ಕಂಪ್ನಿನಲ್ಲಿ ಎಷ್ಟೋ ಲಕ್ಷ ಜನಗಳನ್ನ ಮನೆಗೆ ಹೋಗು ಅಂದ್ಬಿಟ್ಟವ್ರಂತೆ. ಇನ್ನು ನೆಕ್ಸ್ಟ್ ಯಾರ್ಯಾರು ಹಿಂಗೆ ಮನೆಗೆ ಕಳಿಸ್ತಾರೋ ಗೊತ್ತಿಲ್ಲ ಮನೆ. ನಾವ್ ಯಾವತ್ತು ಈ IT ನಂಬಕ್ಕೆ ಹೋಗ್ಬಾರ್ದು ಮನೆ. ನಾನು ಎಷ್ಟು ಹೇಳ್ದೆ ಮನೆ, ನಾಟಕ ಮಾಡ್ಕೋ. ಎಷ್ಟು ಹೇಳ್ದೆ ನಿನಗೆ? ಬ್ಯಾಂಕ್ಗೋ ಇಲ್ಲ ಗೌರ್ಮೆಂಟ್ ಜಾಬ್ಗೋ ಅಪ್ಲೈ ಮಾಡು ಮನೆ. ಅವ್ರು ಇವ್ರದ್ದು ಹಿಡ್ದು ಅವ್ರು ಇವ್ರದ್ದು ಕೈ ಕಾಲು ಹಿಡ್ದು ಹೆಂಗೋ ಮಾಡಿ ಒಳಗಡೆ ಸೇರ್ಸ್ಬಿಡ್ತೀನಿ ಅಂತ ಹೇಳಿದ್ದೆ ಮನೆ ನಿನಗೆ. ನೀನು ಅವಾಗ ಅಂಡು ನಿಗಿಸ್ಕೊಂಡು ಫ್ರೆಂಡ್ಗಳ ಜೊತೆ ವಿಡಿಯೋ ಕಾಂಪ್ಲೆಕ್ಸ್ಗೆ ಹೋಗಿ ಸಮೋಸ ತಿಂತಾ ಇದ್ದಲ್ಲ ಮನೆ. ಇವಾಗ ಹೋಗು ನೋಡು ಮನೆ. IT ಕಂಪ್ನಿಗಳಲ್ಲಿ AI ಅಂತ ಬಂದ್ಬಿಟ್ಟೈತೆ ಮನೆ. ಇವಾಗ ಈ AI ಬಂದು ನಮ್ಮ ಎಂಪ್ಲಾಯೀಸ್ದು ಲೈಫೇ KI ಆಗ್ಬಿಟ್ಟೈತೆ ಮನೆ. ಯಾರನ್ನೂ ನಂಬ್ಕೊಂಬೇಡ ಮನೆ. ಇವತ್ತಿಂದಾನೇ ನೀನು ಡಿಸೈಡ್ ಆಗ್ಬಿಡು. ಎನಿ ಟೈಮ್ ನನಗೂ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಇವು ಅಂತ ಡಿಸೈಡ್ ಆಗ್ಬಿಡು ಮನೆ. ದಯವಿಟ್ಟು ಬಂದಿರೋ ದುಡ್ಡು ಒಂದೊಂದು ರೂಪಾಯಿ ನಾನು ಎಲ್ಲೋ ಒಂದ್ ಕಡೆ ಸೇವ್ ಮಾಡಿ ಯಾವ್ದಾನ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಏನೋ ಮಾಡ್ತೀವಿ ನೋಡು ಮನೆ. ಇದೊಂದನ್ನೇ ನಂಬ್ಕೊಂಡಿರಕ್ ಹೋಗ್ಬೇಡ. ಈ IT ಕಂಪ್ನಿಗಳನ್ನ ನಂಬೋದು ಯಾವ ತರ ಆಗ್ಬಿಟ್ಟೈತಂದ್ರೆ, ನಮ್ ಕೊಂಡು ಹೋದ ಫಿಲಮ್ ಅಲ್ಲಿ ಫಾರಿನ್ ನಸ ಕೊಡಿಸ್ತಾರೆ ಅಂತ ಅನಂತ್ ನಾಗ್ನ ನಂಬ್ತಾರಲ್ಲ, ಆ ತರ ಆಗ್ಬಿಟ್ಟೈತೆ ಮನೆ. ಕೌ ಇನ್ಸ್ಪೆಕ್ಟರ್ ಜೀವನ ನಮ್ದು. ನೋಡು ಮನೆ, ಅವಾಗೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಾದ್ರೆ ಇನ್ಫೋಸಿಸ್, TCS, ವಿಪ್ರೋ, HCL ಈ ತರ ಬರೋದು ಮನೆ. ಮೊನ್ನೆ ಯಾವ್ದೋ ಕಂಪ್ನಿ ಹೆಸರು ನೋಡಿದೆ ಮನೆ, ಅನುಮಾನ ಅಂತ ಮನೆ. ಕಂಪ್ನಿ ಹೆಸರೇ ಅನುಮಾನ. ಇನ್ನು ಒಳಗಡೆ ಹೋದ್ಮೇಲೆ ನಿನ್ ಜೀವನ. ಇನ್ನೊಂದು ಕಂಪ್ನಿ ನೋಡಿದೆ ಮನೆ, ನಿನ್ನ ಅಂಡ ಮೇಲಿರೋ ಪಿಂಪಲ್ ಮೇಲೆ ಆಣೆಗೂ. ಇನ್ನೊಂದು ಯಾವ್ದೋ ಕಂಪ್ನಿ ಹೆಸರು ಸಂಸಾರ ಅಂತೆ ಮನೆ. IT ನಲ್ಲಿ ನೆಪೋಟಿಸಮು ಬಂದ್ಬಿಟ್ಟೈತೆ ನೋಡ್ದ ಮನೆ. ಸಂಸಾರ ಅಂತೆ, ಕಂಪ್ನಿ ಹೆಸರು ಸಂಸಾರ. ನೆಕ್ಸ್ಟ್ ಈ ನನ್ನ ಮಕ್ಕಳು ಈ ತರ ಸ್ಟಾರ್ಟ್ ಅಪ್ ಮಾಡ್ತೀನಿ ಅಂತ ಹೇಳ್ಕೊಂಡು ಏನೇನ್ ಕಂಪ್ನಿಗಳು ಸ್ಟಾರ್ಟ್ ಮಾಡ್ತಾರೋ ನಮ್ಗೇನ್ ಗೊತ್ತು ಮನೆ. ಅನುಮಾನ ಆಯ್ತು, ಸಂಸಾರ ಆಯ್ತು, ನೆಕ್ಸ್ಟ್ ಕಾಟಾಚಾರ ಬರುತ್ತೋ ಅನ್ನೋ ಯಾಕೆ ಗೊತ್ತು ಮನೆ. IT ಜೀವನ ತುಂಬಾ ಕಷ್ಟ ಮನೆ. ಒಂದು ಬಸ್ ಸ್ಟ್ಯಾಂಡಲ್ಲೋ ಟೀ ಕುಡಿಯೋ ಟೈಮಲ್ಲೋ ಒಬ್ಬ IT ಎಂಪ್ಲಾಯ್ನ ಕರ್ಕೊಂಡೋಗ್ಬಿಟ್ಟು, ಗುರು ನಿನ್ನ ಜೀವನ ಹೆಂಗೈತೆ ಅಂತ ಕೇಳು ಮನೆ. ಅಲ್ಲೇ ಹತ್ಕೊಂಡ್ಬಿಡ್ತಾನೆ ಮನೆ ಅವನು. ನೀನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀಯ ಮನೆ. ಆ ಥರ ಐತೆ ಜೀವನ. ನಾವು IT ಕಂಪ್ನಿ ಜಾಯ್ನ್ ಆಗ್ಬಿಟ್ಟು ಜೀವನದಲ್ಲಿ ಬಂಗಾರದ ಬೊಂಬೆ ಆಗೋಣ ಅಂತ ಹೋಯ್ತಾ ಇದೀವಿ ಮನೆ. ಬಟ್ ಇವೆನ್ಚುಲಿ IT ಕಂಪ್ನಿಗಳಿಗೆ ನಾವೆಲ್ಲ ಕೈಗೊಂಬೆ ಆಯ್ತಾ ಇದೀವಿ ಮನೆ ಅಷ್ಟೇ. ನೋಡು ಮನೆ, ಮೊದಲೇ IT ಕಂಪ್ನಿಗಳಲ್ಲಿ ಎಷ್ಟೋ ಸ್ಟ್ರೆಸ್ ಇರುತ್ತೆ ಮನೆ. ತಲೆ ಕೆಟ್ಟೋಗುತ್ತೆ ಮನೆ. ಜೀವನನೇ ಬೇಡ ಅನ್ಸುತ್ತೆ ಮನೆ. ಆದ್ರೂ ತಗೊಂಡಿರೋ EMIಗಳು ಮಕ ನೋಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು ಮನೆ. ಇದೊಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮನೆ, ಮೊಸರನ್ನಲ್ಲಿ ಜಿರ್ಲೆ ಬಿದ್ದಿದ್ರು ಇವಾಗ ನಾವು ಉಪ್ಪಿನಕಾಯಿ ಅನ್ಕೊಂಡು ತಿನ್ಬೇಕು ಮನೆ. ಆ ತರ ಆಗ್ಬಿಟ್ಟೈತೆ ನಮ್ಮ IT ಜೀವನ. ಮೊನ್ನೆ ನಮ್ಮ ಮಧ್ಯದ ಮನೆ ಮೀನಾಕ್ಷಮ್ಮನ ಮಗ ಮಹೇಶ ಸಿಕ್ಕಿದ್ದ ಮನೆ. ಅವ್ರ ಮ್ಯಾನೇಜರ್ ಹಿಂಗೆ ಅಂತೆ, ಏನ್ ಕೇಳಿದ್ರು ಏನೇ ಕೇಳು ಅಂತಾನಂತೆ ಮನೆ. ಏನ್ ಜೀವನದಲ್ಲಿ ಅನ್ಕೊಂಡಿದ್ನಲ್ಲ ನಾವು ಏನ ಕೇಳಕ್ಕಾಗುತ್ತಾ ಮನೆ. ನಾನು ಹೇಳ್ದೆ, ಮಹೇಶ ಒಂದು ಕೆಲಸ ಮಾಡು, ನಿಮ್ಮ ಮ್ಯಾನೇಜರ್ದು ಫೋಟೋ ತೆಗೆದುಬಿಟ್ಟು AIಗೆ ಹಾಕ್ಬಿಟ್ಟು ಕೇಳು, ಇವ್ನು ಎಂಥವ್ನು ಒಳ್ಳೆಯವನ ಕೆಟ್ಟವನ ಅಂತ. ರಿಸಂಬಲ್ಸ್ ಅನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಬಂತಂತೆ ಮನೆ. ಇವಾಗ ಹೆಂಗೆ AI ಇವಾಗ AI ಹಾಕೊಂಬಂದಕ್ಕೆ ಗೊತ್ತಾಯ್ತಾ? ಇನ್ನೊಂದು ಮನೆ, ಇದ್ರಲ್ಲಿ ನಮ್ದು ತಪ್ಪೈತೆ ಮನೆ. ನಮ್ದಂದ್ರೆ ನಮ್ದೆಲ್ಲ ಹೆಂಗೋ ಜೀವನ ಆರಾಮಾಗಿ ಐತೆ. ನಾಯಿ ತರ ID ಕಾರ್ಡ್ ಹಾಕೊಂಡು ಹಿಂಗೆ ಹೋಗ ಅವ್ನ ಮುಂದೆ ಹಿಂಗ್ ಬಗ್ಗಿಲ್ಲ ನಾವು ಅವಾಗಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಗೆ ಎಷ್ಟು ಬೇಕು ಖರ್ಚಿಗೆ ಅಷ್ಟಿದ್ರೆ ಸಾಕು ಅಂತ ನಮ್ದು ಲಿಮಿಟೇಷನ್ಸ್, ನಮ್ಮ ಖರ್ಚುಗಳನ್ನ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ವಿ ಮನೆ. ನಮ್ದು ಬೇವರ್ಸಿ ಬಾಳ್ ಹೆಂಗಾಯ್ತು ಗೊತ್ತಾ ಮನೆ.
ನಮಗೆ ಬಿರಿಯಾನಿನೇ ಬೇಕಾಗಿರ್ಲಿಲ್ಲ. ಆರಾಮಾಗಿ ಅನ್ನ ಸಾರು ಅವಾಗ ಸೊಪ್ಪು ಸಾರು ಮುದ್ದೆ ತಿನ್ಕೊಂಡು ಪಲ್ಯ ತಿಂದ್ಕೊಂಡು ಹಬ್ಬದಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಆರಾಮಾಗಿ ಇದ್ವಿ ಮನೆ. ನಮ್ಮ ಜನರೇಷನ್ ಈಗಿನ ಜನರೇಷನ್ ಏನಾಗ್ಬಿಟ್ಟೈತೆ ಗೊತ್ತಾ, ರೋಡಲ್ಲಿ ಒಂದು ಬಿರಿಯಾನಿ, ನೋಡು ಒಂದು ಬಿರಿಯಾನಿ. ಯಾವುದೇ ರೋಡ್ಗೆ ಹೋಗು ಮನೆ, ಮಿಲಿಟರಿ ಹೋಟ್ಲು ಬಿರಿಯಾನಿ, ದೊನ್ನೆ ಬಿರಿಯಾನಿ, ನಿನ್ ಬಾಯಲ್ಲಿ ನನ್ನ ಬಿರಿಯಾನಿ, ಎಷ್ಟು ಬಿರಿಯಾನಿ ಬಂದೈತೆ ಗೊತ್ತಾ ಮನೆ. ನನಗೆ ಬೇಜಾರಾಗ್ಬಿಟ್ಟೈತೆ. ಈ ತರ ಡೈಲಿ ಬಿರಿಯಾನಿ ತಿಂದು 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 ನಾವು ಅದಕ್ಕೆ ಯೂಸ್ ಟು ಆಗ್ಬಿಟ್ಟಿದೀವಿ ಮನೆ. ನಿಜ ಹೇಳು ಮನೆ, ನಿನ್ ಖರ್ಚು ಬೇಕಾದ್ರೆ ಯೋಚನೆ ಮಾಡಿ ನೋಡು ಮನೆ. ನಿನ್ ಕೆಲಸ ಸಿಗದಾಗಿಂದ ಇವಾಗವರೆಗೂ ನಿನ್ ಖರ್ಚು 10,000-15,000 ರೂಪಾಯಿ ಅಷ್ಟೇ ಇರುತ್ತೆ ಮನೆ, ನಿಂದೊಬ್ಬನ ಖರ್ಚು. ಇನ್ ಮಿಕ್ಕಿದೆಲ್ಲ ನೀನು ಮನೆಯವ್ರಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಳಿಗೋಸ್ಕರ ಮೈ ಮೇಲೆ ಹಾಕೊಂಡು ಒದ್ದಾಡ್ತಾ ಇದೆಯಾ ಮನೆ. ಅದು ಗೊತ್ತು, ಈ ಜೀವನ ಬೇಕಾ ಮನೆ. ನಮ್ಗೆ ಆಕ್ಚುಲಿ ಒಂದು 50,000-55,000 ರೂಪಾಯಿ ಸಾಕು ಮನೆ ಸಂಬಳ. ನಮ್ಗೇನಕ್ ಮನೆ ಇದೆಲ್ಲ. ಮೊನ್ನೆ ಸೈಡ್ ಮನೆ ಸುಮಿತ್ ರಮನ್ ಮಗ ಸಂತೋಷ ಸಿಕ್ಕಿದ್ದ. ಅವನು 1.5 ಕೋಟಿ ಯಾವುದೋ ಫ್ಲಾಟ್ ಬುಕ್ ಮಾಡೋನಂತೆ ಮನೆ. ಏನ್ ಹೇಳೋದ್ ಮನೆ. ನೋಡು ಮನೆ, ಕೆಲವು ಪದಗಳಲ್ಲಿ ಅಲ್ಲೇ ಅರ್ಥ ಇರುತ್ತೆ ಮನೆ. ಫ್ಲಾಟ್ ಅಂದ್ರೆ ನನಗೆ ಫ್ಲಾಟ್ ಅಂತ ಅರ್ಥ ಐತೆ ಮನೆ. ಜೂನ್ 1.5 ಕೋಟಿ ಲೋನ್ ನ ಮೈ ಮೇಲೆ ಹಾಕೊಂಡು ಇನ್ನ 30 ವರ್ಷ ತಿಂಗಳು 1 ಲಕ್ಷ EMI ಕಟ್ಬೇಕಲ್ಲ ಮನೆ. 1 ಲಕ್ಷ EMI 30 ವರ್ಷ ಆದ್ಮೇಲೆ ಇವ್ನಿಗೆ ಇವಾಗ ಆಗ್ಲೇ 30 ವರ್ಷ, ಇನ್ನ 30 ವರ್ಷ 60 ವರ್ಷಕ್ಕೆ ಆಹಾ ಇದು ನನ್ನ ಮನೆ ಅನ್ಬೇಕಾ ಮನೆ. ಜಸ್ಟ್ ಮನೆ ನನ್ನ ಹೆಸರಲ್ಲಿ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಿಂಗಳಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಾವ ಮನೆ, EMI ರೂಪದಲ್ಲಿ. ಯೋಚನೆ ಮಾಡು ಮನೆ, ತಿಂಗಳಿಗೆ 1 ಲಕ್ಷ ರೂಪಾಯಿ ಬಾಡಿಗೆ ಕಟ್ಟೋದು ಅವಶ್ಯಕತೆ ಇದೆಯಾ ನಿನಗೆ? ಇಲ್ಲ. ಬಟ್ ಏನ್ ಮಾಡೋದು, ನಮ್ದು ಗಾಂಡ್ ಶೋಕಿ ಐತೆ. ನಾವು ಎಲ್ರಿಗೂ ತೋರಿಸ್ಬೇಕು, ಇದು ನನ್ನ ಮನೆ, ನಂದಿದು, ನನ್ನ ಹೆಂಡತಿ, ನಮ್ಮ ಮನೆ, ನಮ್ಮವರು, ನನ್ನ ಕೆಲಸ. ಎಲ್ರು ಹೇಳ್ತಾವ್ರೆ ಮನೆ, IT ಕಂಪ್ನಿಯವ್ರು ಮೋಸ ಮಾಡ್ತಾವ್ರೆ. ಇವಾಗ ಇದ್ದಕ್ಕಿದ್ದಂಗೆ ಕೆಲ್ಸದಿಂದ ತೆಗೆದುಬಿಟ್ರೆ ಇವ್ರ ಜೀವನನೇ ಹಾಳಾಗ್ಬಿಡುತ್ತೆ. ಮೊನ್ನೆ ಯಾರೋ KR ಪುರಮಲ್ಲಿ ಬಿಲ್ಡಿಂಗ್ ಮೇಲಿಂದ ಬಿದ್ದೋಗ್ಬಿಟ್ಟವನಂತೆ ಮನೆ. ವರ್ಕ್ ಪ್ರೆಷರ್ ತಡೆಯೋಕ್ಕಾಗದೆ ಮ್ಯಾನೇಜರ್ ಗೂಟ ಹೊಡಿತಾ ಇರ್ತಾನೆ. ಇವಾಗ ಮನೇಲಿ ಟೆನ್ಷನ್ ಜಾಸ್ತಿ ಆಗಿರುತ್ತೆ, ಕೆಲಸ ಆಯ್ತಾ ಇರಲ್ಲ. ಏನ್ ಮಾಡ್ತಾನೆ, ಎಗ್ರಿಬಿಟ್ಟು ಅವನ ಮೇಲಿಂದ. ಇದು ನಿಜ ಅಲ್ಲ, IT ಕಂಪ್ನಿಯವ್ರದ್ದು ತಪ್ಪಲ್ಲ ಮನೆ, ನಮ್ದೇ ತಪ್ಪು ಮನೆ. ಯಾಕೆ ಮನೆ ಇಷ್ಟೊಂದು ಖರ್ಚುಗಳು ಬೇಕಾಗಿತ್ತು ನಮಗೆ? ನಾವೇ ಮಾಡ್ಕೊಂಡಿರೋದು ಮನೆ. ವೀಕೆಂಡ್ ಆದ್ರೆ ಪಬ್ಗೆ ಹೋಗ್ಬಿಡ್ಬೇಕು, ಮಾಲ್ಗೆ ಹೋಗ್ಬಿಡ್ಬೇಕು, ಥಿಯೇಟ್ರಿಗೆ ಹೋಗ್ಬಿಡ್ಬೇಕು. ಈ ಲೈಫ್ ಸ್ಟೈಲು ಇದು ನಾವೇ ಮಾಡ್ಕೊಂಡಿರೋದು ಮನೆ. ನನಗೆ ವರ್ಕ್ ಸ್ಟ್ರೆಸ್ ತಡೆಯೋಕ್ಕಾಗ್ತಾ ಇಲ್ಲ, ಯಾವ್ದಾರ 3 ತಿಂಗಳಿಗೊಂದ್ಸಲ ಟ್ರಿಪ್ಗೆ ಹೋಗ್ಬಿಡ್ಬೇಕು, ಒಂದು ಹೋಮ್ ಸ್ಟೇಗೆ ಹೋಗ್ಬಿಡ್ಬೇಕು, ಇಲ್ಲ ರೆಸಾರ್ಟ್ಗೆ ಹೋಗ್ಬಿಡ್ಬೇಕು. ಬಂದ್ರೆ ಬೆಟ್ಟ ಹೋಮ್ ಸ್ಟೇ, ಹೋದ್ರೆ ಶಾಂತಿ ಹೋಮ್ ಸ್ಟೇ. ಯಾಕೆ ಬೇಕು ಮನೆ? ಎಷ್ಟು ಖರ್ಚುಗಳನ್ನ ನಾವೇ ಮಾಡ್ಕೊಂತ ಇದೀವಲ್ಲ ಮನೆ. ಬೇಕಾಗೇ ಇಲ್ವಲ್ಲ ಮನೆ. ಹೆಂಗಾಗ್ಬಿಟ್ಟೈದು ಗೊತ್ತಾ ಮನೆ, ಆಪಲ್ ಕೇಕ್ ಅಂದ್ರೆ ಅವ್ನಿಗೆ ಐಡಿಯಾನೇ ಇರಲಿಲ್ಲ. ಅವ್ನಿಗೆ ಆಸೆ ತೋರಿಸಿ ಇವಾಗ ಸಡನ್ ಆಗಿ ಕಿತ್ಕೊಂಡ್ಬಿಟ್ರೆ ಅವ್ನಿಗೆ ಹೆಂಗಾಗುತ್ತೆ ಮನೆ? ಹೇಳು ಮನೆ, ನಾನು ಏನಾದ್ರೂ ಹೇಳೋದ್ರಲ್ಲಿ ತಪ್ಪಿದ್ರೆ ಹೇಳ್ತೀನಿ ಮಕ್ಕುಗಿ ಮನೆ. ನಾನು ಅವಾಗ ಹೇಳ್ದೆ ಮನೆ, ನಿನ್ಗೆ ಯಾವ್ದೋ ನಾನು ಬಿಸ್ನೆಸ್ ಹಾಕೊಡ್ತೀನಿ ಬಾರೋ. ಅವಾಗ ನೀನು ದೊಡ್ಡದಾಗ ಏನು ಹೇಳ್ದೆ ಗೊತ್ತಾ? ಇಲ್ಲ ಮಾಮ, ನಾನು US ಹೋಗ್ಬಿಡ್ತೀನಿ, ಅಲ್ಲಿ ಜಾರ್ಜ್ ಬುಷ್ ಹಿಡ್ಕೊಂಡ್ಬಿಡ್ತೀನಿ ಅಂದೆ. ಇವಾಗ ಜಾರ್ಜ್ ಬುಷ್ ಹಿಡ್ಕೊಳಕೋಗಿ ಇವಾಗ ಟ್ರಂಪ್ ಬಂದು ಗುಬ್ತಾವನೆ. ಹೆಂಗೆ ಐತೆ? 45 ಅವರೇ ಕೆಲಸ ಮಾಡೋಕ್ಕಾಗಲ್ಲ ವಾರದಲ್ಲಿ. ಕೆಲವ್ರು 70 ಅವರ್ ಮಾಡು, 80 ಅವರ್ ಮಾಡು, 100 ಅವರ್ ಮಾಡು. ಯಾಕೆ ಅವ್ರ ಮನೇಲೇ ಇದ್ಬಿಡೋಣ ಅನ್ಸ್ಬಿಡೈತೆ ಮನೆ ನನಗಂತೂ. 70 ಅವರ್ 80 ಅವರ್ ಕೆಲಸ ಮಾಡುವಂತಾರಲ್ಲ ಮನೆ. ಅವ್ರ ಮನೆಗೆ ಹೋಗ್ಬಿಡೋಣ ಬಾ ಮನೆ. ಅವ್ರ ಬೆಡ್ ಮೇಲೆ ಕುತ್ಕೊಂಡು ಹಂಗೆ ಕುತ್ಕೊಂಡು ಕೆಲಸ ಮಾಡೋಣ ಬಾ ಮನೆ. ಏನ್ ಮನೆ ಜೀವನ ಇದು? ಇನ್ನೇನು ಖುಷಿಯಾಗಿ ಆರಾಮಾಗಿ ವೀಕೆಂಡ್ ಬಂದ್ರೆ ನೆಮ್ಮದಿಯಾಗಿ ಮನೇಲಿ ಮಕ್ಳ ಜೊತೆ ಇರೋಣ ಅನ್ಕೊಂಡ್ರೆ ಪ್ರೊಡಕ್ಷನ್ ಇಶ್ಯೂ ಅಂತಾರೆ. ಈ ಪ್ರೊಡಕ್ಷನ್ ಇಶ್ಯೂ ಮಾಡಿ ನಮ್ಮ IT ಅವ್ರಿಗೆ ಮನೇಲೆ ಪ್ರೊಡಕ್ಷನ್ ಇಶ್ಯೂ ಸ್ಟಾರ್ಟ್ ಆಗ್ಬಿಟ್ಟೈತೆ ಮನೆ. ಆಫೀಸ್ ಪ್ರೊಡಕ್ಷನ್ ಇಶ್ಯೂ ಬಗ್ಗೆ ತಲೆ ಕೆಡ್ಸ್ಕೊಂಡು ಮನೇಲಿ ಮಕ್ಕಳುಗಳೇ ಆಯ್ತಾ ಇಲ್ಲ ಮನೆ. ಇದಕ್ಕಿನ್ನ ಬೇಕಾ ಪ್ರೊಡಕ್ಷನ್ ಇಶ್ಯೂ? ಕಂಪ್ನಿಗಳೆಲ್ಲ ಹಿಂಗೆ ಹೇಳ್ತಾವ ಮನೆ, ಅಪ್ಸ್ಕಿಲ್ ಆಗು ಅಂತಾರೆ. ಎಷ್ಟು ಓದೋದು ಮನೆ? ಇವಾಗ ಮಕ್ಕಳನ್ನ ಟ್ಯೂಷನ್ಗೆ ಹಾಕೋ ಟೈಮಲ್ಲಿ ನಾವು ಟ್ಯೂಷನ್ಗೆ ಹೋಗೋಕ್ಕಾಗುತ್ತಾ ಮನೆ? ಮೊನ್ನೆ ಯಾವುದೋ ಕಂಪ್ನಿಲಿ ಮನೆ ಕ್ಲೈಂಟ್ ವಿಸಿಟ್ಗೆ ಯಾವನ ಅಮೆರಿಕಾದವನು ಇಂಡಿಯಾಗೆ ಸುಮ್ಮನೆ ಬಂದವನಂತೆ ಮನೆ. ನೋಡೋಣ ಹೆಂಗೈತೆ ಅಂತ ಇಡೀ ಆಫೀಸೆಲ್ಲ ಡ್ಯಾನ್ಸ್ ಮಾಡಿರೋದಂತೆ ಮನೆ. ಡ್ಯಾನ್ಸ್, ಫ್ಲಾಶ್ ಮಾಪ್ ಡ್ಯಾನ್ಸ್ ಬರುತ್ತಲ್ಲ ಮನೆ, ಹಿಂಗೆ ಬುಟ್ಟ ಬೊಮ್ಮ ಅಂತ ಡ್ಯಾನ್ಸ್ ಮಾಡೋರು ಮನೆ. ಸೊ ನಮ್ಮವ್ರಿಗೆ ನಿಜ ಅಲ್ಲ ಮನೆ, ಸಾಕಾಗ್ಬಿಟ್ಟೈತೆ ಮನೆ. ನಮ್ಮವ್ರ ಮೇಲೆ ಬೆಲೆನೇ ಇಲ್ಲ ಮನೆ. ಯಾವನ ಫಾರಿನ್ ಬಂದ್ಬಿಟ್ರೆ ಫುಲ್ ಹಿಂಗಾಗ್ಬಿಡ್ತಾರೆ ಮನೆ. ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಮನೆ. ಏನು ಅಮೆರಿಕೆಯಿಂದ ಬಂದಿದ ತಕ್ಷಣ ಇವ್ರು ಡ್ಯಾನ್ಸ್ ಮಾಡೋದೇನು, ಅವ್ರ ಮುಂದೆ ಹಿಂಗಾಡೋದೇನು ಹಂಗಾಡೋದೇನು ಅಂತಂದ್ರೆ ನಾರ್ಮಲ್ ಆಗೇ ಇರ್ತಾರೆ ಮನೆ. ಅಮೆರಿಕಾದಿಂದ ಯಾರನ್ನ ಬಂದ್ಬಿಟ್ರೆ ಆಹಾ ಇವ್ರಿಗೊಂಥರ ಈ ಬ್ರ್ಯಾಡ್ ಪಿಟ್, ಆಂಜಲಿನಾ ಜೋಲಿ ಅವಾಗೆಲ್ಲ ಬಂದು ದತ್ತು ತೊಗೊಂಡೋಗೋರು ಮನೆ ಮಕ್ಳನ್ನ. ಆ ಥರ ಅನ್ಕೊಂಡ್ಬಿಟ್ಟವ್ರೆ. ಹಾಗು ನನ್ನನ್ನು ಕರ್ಕೊಂಡೋಗ್ಬಿಡುಗು ಹಂಗೇನೆ. ಏನ್ ಮನೆ ಇದು? ಆಗಿನ ಕಾಲದಲ್ಲೇ ಜನ ಆರಾಮಾಗಿದ್ರು ಮನೆ. 30,000 40,000ದಲ್ಲಿ ಖುಷಿಯಾಗಿದ್ರು ಮನೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋರು ಮನೆ. ಇವಾಗ ನಮ್ಗೆ 1.5 ಲಕ್ಷ 2 ಲಕ್ಷ ಕೊಟ್ಟರು ಸಾಯ್ತಾ ಇಲ್ಲ. ಏನಕ್ಕೆ ಯೋಚನೆ ಮಾಡು, ನೀನೇ ಹೇಳು ಮನೆ. ನಿಮ್ಮ ಅಪ್ಪನಿಗೆ ಎಷ್ಟಿತ್ತು ಸಂಬಳ? ನಿಮ್ಮ ಅಪ್ಪಂಗೆ ಎಷ್ಟಿತ್ತು ಮನೆ ಸಂಬಳ? 45,000. ನೋಡ್ದಾ ಹಿಂಗೆ ಆರಾಮಾಗಿ ನಿನ್ನನ್ನು ಸಾಕ್ಲಿಲ್ವಾ? ನಿಮ್ಮಪ್ಪ ಇಂಥ ಕಡಿಮೆ ಸಂಬಳದಲ್ಲೂ ನಿನ್ನಂತ ಮೂದೇವಿನ ಶ್ರೀದೇವಿ ಮಾಡಿಲ್ವ ಮನೆ?
ನಮ್ಮ ಕಾಲದಲ್ಲಿ ಎಲ್ಲ ಹೇಳೋರು ಮನೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು, ತಲೆ ಹಿಡಿಬೇಡ ತಲೆ ಹೊಡಿಬೇಡ ಅಂತ. ಇವಾಗ ಒಂದು ಹೊಸದಾಗಿ ಸ್ಟಾರ್ಟ್ ಆಗೈತೆ ಮನೆ, ತಲೆ ಹಿಡಿಬೇಡ ತಲೆ ಹೊಡಿಬೇಡ, IT ಕಂಪ್ನಿಗಳಲ್ಲಿ ಬಕೆಟ್ ಹಿಡಿಬೇಡ, ಇದೊಂದು ಹೊಸದಾಗಿ ಆ್ಯಡ್ ಮಾಡ್ಕೊಬೇಕು ಮನೆ. ಪಾಪ ನೀನು ಬಕೆಟ್ ಹಿಡ್ಕೊಂಡು ಕೆಲವರು ದಮ್ಮೆ ಹೊಡಿಯಲ್ಲ ಮನೆ, ಮ್ಯಾನೇಜರ್ ದಮ್ ಹೊಡಿತಾರಲ್ಲ ಅಂತ ದಮ್ ಹೊಡಿಯೋದು ಕಲ್ತ್ಬಿಟ್ಟಿರ್ತಾರೆ, ಬಿಯರ್ ಹೊಡಿತಾರಲ್ಲ ಅಂತ ಬಿಯರ್ ಹೊಡಿಯೋದು ಕಲ್ತ್ಬಿಟ್ಟಿರ್ತಾರೆ. ಈ ತರ ಜೀವನ ಮನೆ. ಬಕೆಟ್ ಹಿಡ್ಕೊಂಡು ಆಹಾ ಇವ್ನು ನಂಗೆ ಒಂದಲ್ಲ ಒಂದಿನ ಕೈ ಹಿಡಿತಾನೆ, ಆಹಾ ಆಹಾ ಅನ್ಕೊಂಡು ಕೈ ಹಿಡಿತಾನೆ ಅನ್ಕೊಂಡು ಹಿಂಗೆ ಹೋಯ್ತಿದ್ರೆ ಕೊನೆಗೆ ಕೈ ಬಿಟ್ಬಿಡ್ತಾನೆ ಮನೆ. ಸ್ವರ್ಗ ರಪ್ಪಂತ ಪಾಸ್ ಆಯ್ತಾ ಮನೆ. ಅಯ್ಯೋ ನಿಮ್ಮ ಜನ್ರೇಷನ್ ಅವ್ರದ್ದು ಇದೇ ಪ್ರಾಬ್ಲಮ್ಮು ಮನೆ. ನಿಮಗೆಲ್ಲ ಏನು ಅನ್ಸ್ಬಿಡುತ್ತೆ ಅಂದರೆ ವಾಟ್ಸಪ್ಪಲ್ಲಿ ಇರೋರೆಲ್ಲ ನನ್ನವ್ರೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರೆಲ್ಲ ನನ್ನವ್ರೆ, ಈ ಥರ ಇರುತ್ತೆ ಮನೆ. ಒಂದೇ ಒಂದು ಸಲ ಬೆಳಿಗ್ಗೆ ಎದ್ದಾಗ ನಂಗೆ ಯಾರೂ ಇಲ್ಲ ಅಂತ ಅನ್ಕೋ ಮನೆ, ಅವಾಗ ನೋಡು ಮನೆ ಮೀಟ್ರ್ ಹೆಂಗೆ ಓಡುತ್ತೆ ಅಂತ. ಬರೀ ಮೀಟ್ರ್ ಓಡಲ್ಲ, ಮೀಟ್ರ್ ಮೇಲೆ 10 ರೂಪಾಯಿ ಓಡುತ್ತೆ. ನೋಡು ಮನೆ, IT ಕಂಪ್ನಿಲಿ ಕೆಲಸ ಮಾಡೋವರೆಗೂ ನೀನು ಇಲ್ಲೇ ಸೆಟ್ಲು, ನಾನು ಪರ್ಮನೆಂಟಾಗಿ ಆರಾಮಾಗಿರ್ಬೋದು ಅಂತ ನಂಬಕ್ಕೆ ಹೋಗೋಣ ಮನೆ. ಡೈಲಿ Naukri.com ಓಪನ್ ಮಾಡು, ಅಪ್ಡೇಟ್ ಮಾಡ್ತಾನೆ ಇರು ಮನೆ. ಯಾವ ಟೈಮಲ್ಲಿ ಏನು ಸಿಗುತ್ತೋ, ಯಾವ ಟೈಮಲ್ಲಿ ಏನು ತೆಗ್ದಾಕ್ತಾರೋ ಹೇಳೋಕ್ಕಾಗಲ್ಲ. ರೆಡಿಯಾಗು ಜಾಬ್ ಚೇಂಜ್ ಮಾಡ್ತಾ ಇರು ಮನೆ. ಲಿಂಕ್ಡ್ಇನ್ ಮಾತ್ರ ನಂಬಕ್ಕೆ ಹೋಗಬೇಡ ಮನೆ. ಲಿಂಕ್ಡ್ಇನಿಂದ ಕೆಲಸ ಸಿಕ್ಕಿರೋನು ಯಾವನು ಇಲ್ಲ ಅನ್ಸುತ್ತೆ ಮನೆ. ಲಿಂಕ್ಡ್ಇನ್ ಒಂಥರ ಹೆಂಗಾಗ್ಬಿಟ್ಟೈತೆ, ಕಾರ್ಪೊರೇಟ್ ಟಿಂಡರ್ ಥರ ಆಗ್ಬಿಟ್ಟೈತೆ ಮನೆ. ಜನ ಏನು ಮಾಡ್ತಾವೆ ಗೊತ್ತಾ, ಲಿಂಕ್ಡ್ಇನಲ್ಲಿ ಯಾವ್ದಾನ ಹಳೆ ಕೊಲಿಗಿದ್ರೆ ಅವಳ ಮಗ ನೋಡ್ಕೊಂಡು, ಓ ಇವಳು ಹಂಗಿದ್ಲಲ್ಲ, ಹಿಂಗಾಗ್ಬಿಟ್ಟವಳಲ್ಲ, ಓ ಇವಳಿದಾಳಲ್ಲ, ಆ ಹೆಸರು ಬೇಗ ನಾಪ್ಕೊಬತ್ತಲ್ಲ, ಇಲ್ಲ ಇವಳು, ಓ ಇವಳು ಹಂಗಿದ್ಲಲ್ಲ, ಇದನ್ನ ನೋಡೋಕೆ ಯೂಸ್ ಮಾಡ್ಕೊಂಡ್ಬಿಟ್ಟಾರ ಮನೆ. ಆ ಅಕ್ಕನ ಲೆಫ್ಟ್ ರೈಟ್ ಹೊಡೆಯೋಕ್ಕೆ ಲಿಂಕ್ಡ್ಇನ್ ಸರಿ ಮನೆ. ಕೆಲಸನೂ ಸಿಗಲ್ಲ, ಕಾರ್ಯನೂ ಸಿಗಲ್ಲ ಅದರಲ್ಲಿ. ಇವತ್ತಿಂದ ಇವತ್ತುವರೆಗೂ Naukri.com ಒಂದೇ ಮನೆ. ಹೋಗು ಅಪ್ಡೇಟ್ ಮಾಡು, ಹೋಗು ಅಪ್ಡೇಟ್ ಮಾಡು, ಹೋಗು ಅಪ್ಡೇಟ್ ಮಾಡು, ಅಷ್ಟೇ ಮನೆ. ನಿಮ್ ಜನ್ಜಿ ಮಕ್ಕಕ್ಕೆ ಮಂಗಳಾರತಿ ಎತ್ತ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳೋದು ಕಲಿ ಮನೆ. 11 ಗಂಟೆ ಆಗಿದ ತಕ್ಷಣ ಒಂದ್ ಕೈಯಲ್ಲಿ ಮೊಬೈಲು, ಇನ್ನೊಂದ್ ಕೈಯಲ್ಲಿ ರಿಮೋಟ್ ಹಿಡ್ಕೊಂಡು ಆ ಕಡೆ ಮೊಬೈಲು ನೋಡಲ್ಲ, ಈ ಕಡೆ ಟಿವಿನೂ ನೋಡಲ್ಲ. ಇದು ಎರಡು ಮಾಡೋಕ್ಕಾಗದೆ ಮಧ್ಯದಲ್ಲಿ ಸ್ಟಕ್ ಆಗಿರೋ ಈ ಆಟಿಟ್ಯೂಡ್ನ ಫಸ್ಟ್ ಬಿಡು ಮನೆ. ನೋಡು ಮನೆ, ಯಾವುದಕ್ಕೂ ಎದುರು ಬೇಡ ಮನೆ. ಪಂಜಾಬಿನಲ್ಲಿ ಒಂದು ಸೇಯಿಂಗ್ ಇದೆ ಮನೆ, ಅದ್ರ ಅರ್ಥ ಕನ್ನಡದಲ್ಲಿ ಏನು ಗೊತ್ತಾ, ದೇವ್ರನ್ನ ಹುಡ್ಕೊಂಡು ನಾನು ಆಚೆ ಹೋದೆ, ಬಟ್ ದೇವ್ರು ನನಗೆ ಸಿಗ್ಲಿಲ್ಲ. ದೇವ್ರನ್ನ ಯಾವಾಗ ನಾನು ಒಳಗಡೆನೆ ನೋಡ್ಕೊಂಡೆ, ನನಗಿಂತ ದೇವ್ರು ಬೇರೆಯವನಿಲ್ಲ. ಒಳಗಿರೋ ದೇವ್ರ ಹತ್ರ ಮಾತಾಡ್ಕೊಂಬನೆ ಸಾಕು, ಯಾವನು ಬೇಕಾಗಿಲ್ಲ ಮನೆ. ಈ IT ಕಂಪ್ನಿಯವರು ಅವ್ರನ್ನ ತೆಗಿಲಿ, ಇವ್ರನ್ನ ತೆಗಿಲಿ, ಯಾರನ್ನ ತೆಗಿಲಿ, ನೀನು ಮಾತ್ರ ಎದುರ್ಲೇ ಬೇಡ ಮನೆ. ಧೈರ್ಯ ಫಿಲಮಲ್ಲಿ ಸಾಯಿ ಕುಮಾರ್ ಅವ್ರು ಹೇಳ್ದಂಗೆ, ಎದುರಿದ್ರೆ ಎದುರಿಸ್ತಾರೆ, ಹೆದರಬಾರ್ದು. ಒಂದೇ ಒಂದು ಸಾರಿ ಐನಿನ್ ನಕ್ಕನ್ ಅಂತ ಹೇಳಿದ್ರೆ ಎಂತ ದೊಡ್ಡ ರೌಡಿ ಆದ್ರೂ ಈ ಆಟಿಟ್ಯೂಡ್ ಇಟ್ಕೊಂಬನೆ. ಯಾವನ್ಗೂ ಎದುರು ಬೇಡ ಮನೆ, ನನಗೂ ಎದುರು ಬೇಡ ಮನೆ. ಆಮೇಲೆ ಸ್ವಲ್ಪ BP ಚೆಕ್ ಮಾಡ್ಬಿಡಮ್ಮ. ಈ ಡೇಂಜರ್ ದುನಿಯಾನಲ್ಲಿ ನೀನು ಹೀರೋ ರೇಂಜರ್ ತರ ಇರ್ಬೇಕು ಮನೆ. ಕೊಲೀಗ್ಸ್ನ ಮಾತ್ರ ನಂಬಕ್ ಹೋಗ್ಬೇಡ ಮನೆ. ಕೊಲೀಗ್ಸ್ ಅಲ್ಲೇ ಕೊಲೆ ಇಲ್ವಾ ಮನೆ. ನನ್ನ ಮಕ್ಕಳು ನಿನ್ ಜೊತೆನೇ ಇರ್ತಾರೆ, ಎಲ್ಲಿಕ್ ಬೇಕೋ ಅಲ್ಲಿಕ್ ಬಿಡ್ತಾರೆ ಮನೆ. ಅವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡ ಮನೆ. ಇವಾಗೆಲ್ಲ ಅದೇನೋ AI ಬಂದ್ಬಿಟ್ಟೈತಂತೆ, ಏನು ಹೇಳಿದ್ರು ಅದೇ ಕೆಲಸ ಮಾಡ್ಬಿಡುತ್ತಂತೆ. ತಾಕತ್ತಿದ್ರೆ ಒಂದು ಮಗು ಮಾಡ್ಬಿಡ್ಲಿ ನೋಡೋಣ, ಆಗುತ್ತಾ? AI ಕೈಯಲ್ಲಿ ಆಗುತ್ತಾ? ChatGPT ಕೈಯಲ್ಲಿ ಆಗುತ್ತಾ? ನೀವು ಪ್ಲೀಸ್ ಡೂ ಮಿ ಎ ಬೇಬಿ ಅಂತ ಹಾಕು, ಸನಿ ಲಿಯೋನಿ ಫೋಟೋ ಬರುತ್ತೆ ಅಷ್ಟೇ. AI ಕೈಯಲ್ಲಿ ಏನಾಗುತ್ತೋ ಅಷ್ಟೇ ಆಗೋದು, ChatGPT ಕೈಯಲ್ಲಿ ಏನಾಗುತ್ತೋ ಅಷ್ಟೇ ಆಗೋದು. IT ಕಂಪ್ನಿಯವ್ರು ಫುಲ್ ನಿಂತ್ಕೊಂಡ್ಬಿಟ್ಟಾರೆ, ಓ AIಗೆಲ್ಲ ಕೊಟ್ಬಿಟ್ರೆ ಅದೇ ಎಲ್ಲ ಮಾಡ್ಬಿಡುತ್ತೆ ಅಂತ. ಇನ್ನು ಮಾಡಿದ್ರೇನೆ ಅದೆಲ್ಲ ಮಾಡೋದು. AI ಬಂದಮೇಲೆ IT ಎಂಪ್ಲಾಯೀಸ್ದು KI ಆಗ್ಬಿಟ್ಟೈತೆ ಮನೆ. IT ಅವರೆಲ್ಲ AI ಇಸ್ಕೊಂತವ್ರೆ, ಎಂಪ್ಲಾಯೀಸ್ ಎಲ್ಲ ಬಿಡು. ಬೇಡ ಮನೆ, ಇದಕ್ಕೆಲ್ಲ ಹೋಗಿ ಎದುರ್ತೀಯ ಮನೆ ನೀನು. ನಾನು ತುಂಬಾ ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ರಿಸರ್ಚ್ ಅಲ್ಲ ಮಾಮ, ಅದು ರಿಸರ್ಚ್. ರಿಸರ್ಚ್ ಇದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ ಮನೆ. IT ಎಲ್ಲ ಜಾಸ್ತಿ ದಿನ ನಂಬ್ಕೊಳಕ್ಕಾಗಲ್ಲ. ಆದ್ರೆ ರೀಸೆಂಟ್ ಆಗಿ ಒಂದು ನಡೆದಿದ್ದ ವಿಷಯ ಹೇಳ್ತೀನಿ ಮನೆ. ಒಂದ್ ಯಾವ್ದೋ ಫಿಲಮ್ ಬಂದೈತ್ ಮನೆ ಮೊನ್ನೆ, ಅದು ಯಾವ್ದದು ಸೂ ಫ್ರಮ್ ಸೋ. ಹ್ಞೂ ಮನೆ, ನೋಡ್ದ ಮನೆ. ಯಾರ್ಯಾರೋ ಹೇಳಿದ್ರು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಥಿಯೇಟ್ರ್ ಎಲ್ಲ ಮುಚ್ಚೈತೈತೆ, ಇಂಡಸ್ಟ್ರಿನೇ ಮುಚ್ಚೈತೈತೆ, ಹಂಗೆ ಹಿಂಗೆ ಫಿಲಮ್ ಹಂಗೆ ಓಡಲ್ಲ, ಹಿಂಗೆ ಓಡಲ್ಲ, ಹಿಂಗೆ ಏನೇನೋ ಮಾಡಿದ್ರು ಓಡ್ತಾ ಇಲ್ಲ, ಹಿಂಗೆಲ್ಲ ಹೇಳಿದ್ರು ಮನೆ. ಏನು ಮಾಡಿದ್ರು ರಾಜ್ ಬಿ ಶೆಟ್ಟಿ ಅವರು? ಜಸ್ಟ್ ತಣ್ಣಗೆ ಕೂತ್ಕೊಂಡು AC ರೂಮಲ್ಲಿ ಯೋಚನೆ ಮಾಡಿಕೊಂಡು ಫಿಲಮ್ ಬಗ್ಗೆ ಮಾಡಿಕೊಂಡು ಈ ಓನ್ಲಿ ಕಾನ್ಸಂಟ್ರೇಟೆಡ್ ಅಂತ ಪ್ರಾಡಕ್ಟ್ ಮನೆ ಅಷ್ಟೇ. ನೋಡಿ ಟಿಕೆಟ್ ಸಿಗ್ತಾ ಇಲ್ಲ ಮನೆ. ನಾನೇ 5 ಸಲ ಟ್ರೈ ಮಾಡಿದ್ದೀನಿ. ಏನಾದರೂ ಇದ್ರೆ ನಾನು ಕೇಳು ಮನೆ, ಯಾವ್ದಾನ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ನ ಹತ್ರ ಕೇಳು ಮನೆ. ಯಾವನ್ಗೂ ಎದುರು ಬೇಡ. ನನ್ನ ಮಗಂದು ನಮ್ದು ಹೆಂಗಾಗ್ಬಿಟ್ಟೈತೆ ಅಂದರೆ, ಈ ಕಂಪ್ನಿ ಮುಂದೆ ಹೋಗ್ಬಿಟ್ಟು ನೀನೇ ಎಲ್ಲ ಅಂತ ಇದೀವಿ ಮನೆ. ಅದಕ್ಕೆ ಹಿಂಗಾಗಿರೋದು ನಾವು ಹೆಂಗಾಗಬೇಕಂದ್ರೆ ನಿಂತ್ರೆ ನೀನಾ ಅಂತ ನಿಂತ್ಕೊಬೇಕು ನೀನು. ಅವಾಗ ಅವ್ರೇನು ಮಾಡೋಕ್ಕಾಗಲ್ಲ. ಎದುರು ಬೇಡ ಮನೆ. ಕಂಪ್ನಿಯವ್ರು ಏನಾದರೂ ಬಂದ್ರೆ ಲೇ ಆಫ್ ಅಂದರೆ ಲೇಸ್ ತಿನ್ಕೊಂಡು ಪಕಾಪನ್ನು ಮನೆ. ನೆಕ್ಸ್ಟು ಅಷ್ಟೇ, ನೀನು ನಿನ್ನನ್ನೇನು ತೆಗಿಯೋದು? ನೀನು ಅವ್ರನ್ನ ಸ್ವೈಪ್ ಲೆಫ್ಟ್ ಮಾಡ್ಬಿಟ್ಟು ಮುಂದೆ ಹೋಯ್ತಾರೆ ಮನೆ.
ತಲೆ ಕೆಡ್ಸ್ಕೊಬೇಡ ನೀನು. ಒಂದ್ ಕೆಲಸ ಮಾಡು, ಸಾಯಂಕಾಲ ಮನೆ ಹತ್ರ ಬಾ, ಹಾಗಲಕಾಯಿ ಬಿರಿಯಾನಿ ಮಾಡ್ತಿರ್ತೀನಿ. ಸವಿತಾ ಆಂಟಿ ಸಕ್ಕತ್ತಾಗಿ ಮಾಡ್ತಾರೆ. ಸುಬ್ಬು ಮಾಮ ನಿಂಗ್ ತುಂಬಾ ಕೊಬ್ಬು ಮಾಮ. ಏನ್ ಮನೆ, ನೆಕ್ಸ್ಟ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಶೋ ಪವನ್ ವೇಣುಗೋಪಾಲ್ ಲೈವ್ 10th August ದ ಕಾಮಿಡಿ ಥಿಯೇಟರ್ ಇಂದಿರಾನಗರಲ್ಲಿ ಮನೆ, ಬೆಂಗಳೂರಲ್ಲೇ ನಡೀತಾ ಇರೋದು. ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಐತೆ, ಎಲ್ಲರೂ ಬೇಗ ಬುಕ್ ಮಾಡ್ಕೊಂಡು ಬಂದ್ಬಿಡಿ, ಸಿಗೋಣ, ಎಂಜಾಯ್ ಮಾಡೋಣ. ಬಾ ಮನೆ. ಕೈ ಬಿಡಲಾರೆ